ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ನಮ್ಮೆಲ್ಲರ ಆರಾಧ್ಯ ದೈವ ರಾಮನ ಭಂಟ ಹನುಮಂತನು ಇಂದಿಗೂ ಕೂಡ ಜೀವಂತವಾಗಿದ್ದಾನೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಈ ವಿಡಿಯೋದ ಉದ್ದಗಲಕ್ಕೂ ವಿವರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಹೌದು ಬಂಧುಗಳೇ, ಹನುಮಂತನು ಇಂದಿಗೂ ಕೂಡ ಜೀವಂತವಾಗಿದ್ದಾನೆ ಎಂದು ಹೇಳುವ ಕೆಲವೊಂದು ಆಧಾರವನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೊತೆಗೆ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ವಿಡಿಯೋ ರಚಿಸಲು ಸಾಕಷ್ಟು ಸಮಯ ಹಿಡಿದಿದೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸುತ್ತೇನೆ ಅಷ್ಟೇ. ಕೊಟ್ರ ಲೈಕು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಬಂಧುಗಳೇ, ಕೆಲವೊಂದು ಗ್ರಂಥಗಳ ಪ್ರಕಾರ ಹನುಮಂತನ ಜನನವು ಶ್ರೀರಾಮನಿಗಿಂತಲೂ ಮೊದಲೇ ಆಯಿತು ಎಂದು ಹೇಳಲಾಗುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ 15ನೇ ದಿನದಂದು ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಕೇಸರಿ ಎಂಬ ವಾನರ ಅಂಜನಾದೇವಿಯ ಮಗನಾಗಿ ಆಂಜನೇಯ ಜನಿಸುತ್ತಾನೆ. ಮದುವೆಯಾಗಿ ಕೆಲ ವರ್ಷಗಳ ಕಾಲ ಮಕ್ಕಳಾಗದಿದ್ದಾಗ ವಾಯುಪುತ್ರನು ಅಂಜನಾದೇವಿಗೆ ಪುತ್ರ ಪ್ರಾಪ್ತಿರಸ್ತು ಎಂಬ ವರವನ್ನು ನೀಡುತ್ತಾನೆ. ವಾಯುದೇವನ ವರಪ್ರಸಾದದಿಂದ ಹುಟ್ಟಿದವನೇ ಈ ಭಗವಾನ್ ಆಂಜನೇಯ. ಭಾಗವತದ ಪ್ರಕಾರ ದ್ವಾಪಾರ ಯುಗ ಅಂತ್ಯಗೊಂಡು ಕಲಿಯುಗ ಪ್ರಾರಂಭವಾಗುವ ವೇಳೆ ಭಗವಾನ್ ಶ್ರೀ ಆಂಜನೇಯನು ಒಂದು ಪರ್ವತವನ್ನು ತನ್ನ ವಾಸಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆ ಪರ್ವತವನ್ನೇ ಈಗ ಗಂಧಮಾದನ ಪರ್ವತವೆಂದು ಕರೆಯಲಾಗ್ತದೆ. ಬಂಧುಗಳೇ, ಕೈಲಾಸ ಪರ್ವತದ ಉತ್ತರದಲ್ಲಿ ನೆಲೆಗೊಂಡಿರುವ ಈ ಗಂಧಮಾದನ ಪರ್ವತದಲ್ಲಿ ಹನುಮಂತನು ಇಂದಿಗೂ ಕೂಡ ಜೀವಂತವಾಗಿದ್ದಾನೆ ಎಂಬ ನಂಬಿಕೆ ಇದೆ. ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಯಾವ ಊರಿನಲ್ಲಿಯೂ ಯಾವ ಹಳ್ಳಿಗಳಲ್ಲಿಯೂ ಕೂಡ ಆಂಜನೇಯನ ಗುಡಿ ಗೋಪುರ ಇಲ್ಲದಿರುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಪಟ್ಟಣದಿಂದ ಹಿಡಿದು ಹಳ್ಳಿಯವರೆಗೂ ಯಾವ ಮತ ಯಾವ ಪಂಥಗಳು ಎನ್ನದೇ ಸರ್ವತೋಮುಖವಾಗಿ ಹನುಮಂತ ಆಂಜನೇಯ ವಾಯುಪುತ್ರನ ಆರಾಧಿಸುತ್ತಾರೆ ಜನರು. ಅಂತಹ ಆರಾಧಕ ಭಗವಾನ್ ಆಂಜನೇಯನು ಇಂದಿಗೂ ಕೂಡ ಜೀವಂತವಾಗಿದ್ದಾನೆಯೇ? ಬಂಧುಗಳೇ, ದೇವಾನುದೇವತೆಗಳ ಬಗ್ಗೆ ತಿಳಿಸಿರುವ ಹಲವು ಗ್ರಂಥಗಳಲ್ಲಿ ಇಲ್ಲಿಯವರೆಗೂ ಕೂಡ ಭಗವಾನ್ ಆಂಜನೇಯನ ಅಂತ್ಯದ ಬಗ್ಗೆ ಉಲ್ಲೇಖವಾಗಿಲ್ಲ. ಅಷ್ಟೇ ಅಲ್ಲದೆ ವಾಲ್ಮೀಕಿ ಬರೆದಿರುವ ರಾಮಾಯಣದಲ್ಲಿ ಕೆಲವೊಂದು ಮಾಹಿತಿಗಳು ಸಿಗುತ್ತವೆ. ಅದೇನೆಂದರೆ, ಶ್ರೀರಾಮನ ಆಜ್ಞೆಯ ಮೇರೆಗೆ ಹನುಮಂತನು ಸೀತಾಮಾತೆಯನ್ನು ಕಾಣಲು ಲಂಕೆಗೆ ಹೋಗುತ್ತಾನೆ. ಆ ಸಮಯದಲ್ಲಿ ಸೀತಾಮಾತೆಯನ್ನು ಕಂಡು ಹಿಂಬರುವ ಸಮಯದಲ್ಲಿ ಸೀತಾಮಾತೆಯು ತನ್ನ ಒಂದು ಉಂಗುರವನ್ನು ತೆಗೆದು ಹನುಮಂತನಿಗೆ ನೀಡುತ್ತಾಳೆ. ತದನಂತರದಲ್ಲಿ ಹನುಮಂತನಿಗೆ ನೀನು ಚಿರಂಜೀವಿಯಾಗಿ ಬಾಳು ಎಂದು ಆಶೀರ್ವಾದವನ್ನು ಮಾಡುತ್ತಾಳೆ. ಹಾಗೆಯೇ ಇನ್ನಷ್ಟು ಮುಂದೆ ಹೋದಂತೆ ಯುದ್ಧವೆಲ್ಲ ಮುಗಿದು ರಾವಣನಿಂದ ಸೀತಾಮಾತೆಯನ್ನು ಕರೆದುಕೊಂಡು ಬರಲಾಗ್ತದೆ. ತದನಂತರದಲ್ಲಿ ವಾನರ ಸೇನೆ ಹಾಗೂ ಸೀತಾಮಾತೆಯವರಿಂದ ಹನುಮಂತನಿಗೆ ಉಡುಗೊರೆಗಳು ಬರ್ತವೆ. ಆ ಸಮಯದಲ್ಲಿ ನಿನಗೇನು ಬೇಕು ಎಂದು ಶ್ರೀರಾಮನು ಹನುಮಂತನಿಗೆ ಕೇಳುತ್ತಾನೆ. ಆಗ ಹನುಮಂತನು ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಎಂದು ಹೇಳುತ್ತಾನೆ. ಆಗ ರಾಮನು ಸದಾ ಚಿರಂಜೀವಿಯಾಗಿರು, ನಿನ್ನ ಭಕ್ತರನ್ನು ಸದಾ ಖುಷಿಯಾಗಿಡು ಎಂದು ಆಶೀರ್ವಾದವನ್ನು ಮಾಡುತ್ತಾನೆ. ಭಕ್ತಿ, ಸಮರ್ಪಣೆ ಮತ್ತು ಧೈರ್ಯದ ವ್ಯಕ್ತಿತ್ವವೆಂದು ಪರಿಗಣಿಸಲಾಗಿದೆ ಹನುಮಂತನನ್ನು. ಹನುಮಂತನ ಅನುಯಾಯಿಗಳಿಗೆ ಜಗತ್ತು ಎಂದು ಕರೆಯುತ್ತಾರೆ. ಅಂದರೆ ಜಗತ್ತಿನಾದ್ಯಂತ ಹನುಮನ ಭಕ್ತರಿದ್ದಾರೆ ಎಂದರ್ಥ. ಬಂಧುಗಳೇ, ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಚಿತ್ರಿಸಿದಂತೆ ರಾವಣನ ಮೇಲೆ ಶ್ರೀರಾಮನಿಗೆ ಜಯಗಳಿಸಲು ಸಹಾಯ ಮಾಡುವಲ್ಲಿ ಹನುಮಂತನ ಪಾತ್ರ ನಿರ್ಣಾಯಕ ಪಾತ್ರದಿಂದಾಗಿ ಅವರು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ. ಭಗವಾನ್ ರಾಮ ಮತ್ತು ಸೀತಾಮಾತೆಯ ಮೇಲಿನ ಅವನ ಪ್ರೀತಿ ಭಕ್ತಿಯಾಗಿ ಪೂಜಿಸಲಾಗುತ್ತದೆ. ಹನುಮಂತನ ಸೇವಾ ಕಾರ್ಯಗಳು ಮತ್ತು ರಾಮನ ಮೇಲಿನ ಅಚಲ ಭಕ್ತಿಯು ಅವನಿಗೆ ಅಮರತ್ವವನ್ನು ವರವನ್ನಾಗಿ ತಂದುಕೊಟ್ಟಿತ್ತು, ಅವನನ್ನು ಶಾಶ್ವತವಾಗಿಸಿತು. ಆದಾಗ್ಯೂ ಅಮರತ್ವದ ಪರಿಕಲ್ಪನೆಯು ಯಾವಾಗ ಪ್ರಪಂಚದಾದ್ಯಂತ ಸಂದೇಹವನ್ನು ಆಕರ್ಷಿಸುತ್ತದೆ. ಜೀವನದ ವಿವಿಧ ಹಂತಗಳ ಜನರ ನಡುವೆ ಚರ್ಚೆಗಳನ್ನು ಹುಟ್ಟುಹಾಕುತ್ತವೆ. ಹಾಗೆಯೇ ಹನುಮಂತನ ಅಮರತ್ವವೂ ಕೂಡ. ಹನುಮಂತನು ಇನ್ನೂ ಬದುಕಿದ್ದಾನೆಯೇ ಇಲ್ಲವೋ ಎಂಬ ಚರ್ಚೆಗೆ ಸ್ಪಷ್ಟ ಉತ್ತರವಿಲ್ಲ. ಕೆಲವರಿಗೆ ಬೇರೆ ಬೇರೆ ರೂಪದಲ್ಲಿ ಜೀವಂತವಾಗಿದ್ದಾನೆ, ಇನ್ನು ಕೆಲವರಿಗೆ ತನ್ನ ಬೋಧನೆಯಿಂದಲೇ ಜೀವಂತವಾಗಿದ್ದಾನೆ ಹನುಮಂತ. ನಾವೆಲ್ಲರೂ ಹುಡುಕುತ್ತಿರುವ ಉತ್ತರವನ್ನು ಅಂತಿಮವಾಗಿ ಪಡೆಯಲು ಹನುಮಂತನ ಅಮರತ್ವದ ಬಗ್ಗೆ ಇನ್ನಿಷ್ಟು ತಿಳಿಯೋಣ.
ಹನುಮಂತನು ತನ್ನ ಬಾಲ್ಯದಲ್ಲಿ ಹಣ್ಣೆಂದು ಸೂರ್ಯನನ್ನು ತಿಳಿದು ತಿನ್ನಲು ಪ್ರಯತ್ನಿಸಿದನು. ಆಗ ಸೂರ್ಯನ ಕಡೆಗೆ ಬರುವುದನ್ನು ನೋಡಿ ದೇವತೆಗಳ ರಾಜನಾದ ಇಂದ್ರನು ಅವನನ್ನು ಸಿಡಿಲು ಬಡಿದು ಸಾವಿನ ಅಂಚಿನಲ್ಲಿ ಗಾಯಗೊಳಿಸಿದನು. ತನ್ನ ಮಗನನ್ನು ನೋಡಿದ ವಾಯುವು ತುಂಬ ಅಸಮಾಧಾನಗೊಂಡನು ಮತ್ತು ಪ್ರಪಂಚದ ಎಲ್ಲ ಗಾಳಿಯನ್ನು ಹಿಂತೆಗೆದುಕೊಂಡನು. ಅವನನ್ನು ಸಮಾಧಾನಪಡಿಸಲು ಮತ್ತು ಸಮತೋಲನವನ್ನು ಸ್ಥಾಪಿಸಲು ಹಲವಾರು ದೇವತೆಗಳು ಹನುಮಂತನಿಗೆ ವರವನ್ನು ನೀಡಿದರು, ಆಶೀರ್ವಾದವನ್ನು ವ್ಯಕ್ತಪಡಿಸಿದರು. ಎಲ್ಲ ದೇವತೆಗಳ ಆಶೀರ್ವಾದದಿಂದಾಗಿಯೇ ಇಂದಿಗೂ ಕೂಡ ಹನುಮಂತನು ಜೀವಂತವಾಗಿದ್ದಾನೆ. ಆಶೀರ್ವಾದವನ್ನು ನೀಡಿದ ದೇವತೆಗಳ ವಿವರವನ್ನು ನೋಡೋಣ. ಬ್ರಹ್ಮದೇವನು ಹನುಮಂತನನ್ನ ಯಾವ ಆಯುಧವೂ ಕೂಡ ಕೊಲ್ಲಲಾರದ ವರವನ್ನು ನೀಡುತ್ತಾನೆ. ಇಂದ್ರನು ಕೂಡ ಹನುಮಂತನ ಮರಣವು ತನ್ನ ಸ್ವಂತ ಇಚ್ಛೆಯಿಂದ ಮಾತ್ರ ಸಂಭವಿಸಬೇಕೆಂದು ಆಶೀರ್ವಾದವನ್ನು ನೀಡುತ್ತಾನೆ. ಅಗ್ನಿದೇವನು ಕೂಡ ಅಗ್ನಿಯು ಆತನಿಗೆ ಬೆಂಕಿಯ ಪ್ರತಿರೋಧವನ್ನು ಅನುಗ್ರಹಿಸಿದನು. ಸೂರ್ಯದೇವನಾದ ಸೂರ್ಯ ಅವನ ದೇಹದ ಗಾತ್ರವನ್ನು ಬದಲಾಯಿಸುವ ಶಕ್ತಿಯನ್ನು ಅವನಿಗೆ ಕೊಟ್ಟನು. ಯಮ ಅವನಿಗೆ ಉತ್ತಮ ಆರೋಗ್ಯ ಮತ್ತು ಅಮರತ್ವವನ್ನು ದಯಪಾಲಿಸಿದನು. ಚಿರಂಜೀವಿ ಅಥವಾ ಶಾಶ್ವತ ಜೀವಿ ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಶಾಶ್ವತವಾಗಿ ಬದುಕುತ್ತಾನೆ. ಹನುಮಂತನು ಬಾಲ್ಯದಲ್ಲಿ ಹಲವಾರು ದೇವತೆಗಳಿಂದ ಪಡೆದ ಉಡುಗೊರೆಯ ಮೇಲೆ ಈ ನಂಬಿಕೆ ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಹನುಮಂತನ ಅನುಯಾಯಿಗಳು ದೇಶಾದ್ಯಂತ ಹರಡಿರುವ ಅವರ ಹೆಜ್ಜೆಗುರುತುಗಳನ್ನು ಪೂಜಿಸುತ್ತಾರೆ ಮತ್ತು ಆರಾಧಕರು ಆರಾಧನೆಯನ್ನು ಮಾಡ್ತಾರೆ. ಹನುಮಂತನ ಅಸ್ತಿತ್ವವು ವಿವಿಧ ಯುಗಗಳನ್ನು ವ್ಯಾಪಿಸಿದೆ. ತ್ರೇತಾಯುಗವನ್ನು ಆಧರಿಸಿದ ರಾಮಾಯಣ ಮತ್ತು ದ್ವಾಪರ ಯುಗದಲ್ಲಿ ಆಧಾರಿತವಾದ ಮಹಾಭಾರತ ಎರಡರಲ್ಲೂ ಅವರ ಗೋಚರಿಸುವಿಕೆಯ ಮೂಲಕ ಇದು ಸುಳಿವು ನೀಡುತ್ತದೆ. ಹನುಮಂತ ಯುಗಗಳಿಂದಲೂ ಇದ್ದಾನೆ ಎಂಬುದು ಇದು ತೋರಿಸಿಕೊಡುತ್ತದೆ. ಮಾಧವಾಚಾರ್ಯ ಮತ್ತು ತುಳಸಿದಾಸರಂತಹ ವಿದ್ವಾಂಸರಾದ ಹನುಮಂತನ ನೋಟವನ್ನು ಹಿಡಿದವರ ಖಾತೆಗಳಿವೆ. ಈ ದೃಶ್ಯಗಳು ಹನುಮಂತನ ಶಾಶ್ವತ ಅಸ್ತಿತ್ವದಲ್ಲಿ ಭಕ್ತರ ಅಚಲವಾದ ನಂಬಿಕೆಯನ್ನು ಬಲಪಡಿಸುತ್ತದೆ. ಭಾರತದಲ್ಲಿ ತಮಿಳುನಾಡು ರಾಜ್ಯವು ಪವಿತ್ರವಾದ ಗಂಧಮಾದನ ಪರ್ವತದಲ್ಲಿ ನೆಲೆಸಿರುವ ಹನುಮಂತನ ನೆಲೆಯಾಗಿದೆ ಎಂದು ನಂಬಲಾಗಿದೆ. ಈ ತಾಣವು ಹಲವು ಭಕ್ತರನ್ನು ಆಕರ್ಷಿಸುತ್ತದೆ. ಅವರು ವರ್ಷವಿಡೀ ತಮ್ಮ ಗೌರವವನ್ನು ಸಲ್ಲಿಸಲು ಬರುತ್ತಿರುತ್ತಾರೆ ಎಂದು ನಂಬಿಕೆಗಳಿವೆ. ಹನುಮಂತನು ಅದೃಶ್ಯ ಉಪಸ್ಥಿತಿ ರಹಸ್ಯವಾಗಿ ಪವಾಡಗಳನ್ನು ಮಾಡುತ್ತಾನೆ ಎಂದು ಹೇಳಲಾಗ್ತದೆ. ಹನುಮಂತನ ಸುತ್ತಲಿನ ನಂಬಿಕೆಯ ಪ್ರಕಾರ ಶುದ್ಧ ಭಕ್ತಿಯಿಂದ ರಹಸ್ಯ ಮಂತ್ರವನ್ನು ಪಠಿಸಿದರೆ ಹನುಮಂತನು ಭಕ್ತನ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆಗಳಿವೆ. ಹಿಮಾಲಯದ ಕಾಡುಗಳು ಹನುಮಂತನ ವಾಸಸ್ಥಾನ ಎಂದು ಅನೇಕರು ಹೇಳುತ್ತಾರೆ. ಹಿಮಾಲಯದಲ್ಲಿ ಹನುಮಂತನ ದರ್ಶನಗಳು ವಿಭಿನ್ನ ಕಥೆಗಳು ಮತ್ತು ಖಾತೆಗಳಲ್ಲಿ ದಾಖಲಾಗಿರುವಂತೆ ಜನರು ಆ ಕಲ್ಪನೆಯನ್ನು ಕೂಡ ದೃಢವಾಗಿ ನಂಬುತ್ತಾರೆ. ಹನುಮಂತನ ಅಮರತ್ವವನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಸೂಚಿಸಲಾಗಿದೆ. ಅಲ್ಲಿ ಅವನ ಸಾವಿನ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಈ ನಿರ್ದಿಷ್ಟ ಲೋಪವನ್ನು ಹನುಮಂತನು ಇನ್ನೂ ಜೀವಂತವಾಗಿರಬಹುದು ಅಥವಾ ಅಮರ ಅಸ್ತಿತ್ವವಾಗಿ ಬದುಕಿರಬಹುದು ಎಂಬುದಕ್ಕೆ ಪುರಾವೆಗಳಾಗಿರುತ್ತವೆ. ಹನುಮಂತನು ಇನ್ನೂ ಬದುಕಿದ್ದಾನ ಎನ್ನುವುದಕ್ಕೆ ಸ್ಪಷ್ಟವಾಗಿರುವಂತಹ ಉತ್ತರವಿಲ್ಲ. ಭಗವಾನ್ ಹನುಮಂತನು ಇನ್ನೂ ದೈಹಿಕವಾಗಿ ಜೀವಂತವಾಗಿದ್ದಾನೆಯೇ ಅಥವಾ ಅವನ ಶಕ್ತಿ, ನಿಷ್ಠೆ, ಪರಿಶ್ರಮ ಮತ್ತು ಸ್ವಯಂ ಶಿಸ್ತಿನ ಬೋಧನೆಯ ಮೂಲಕ ಜೀವಂತವಾಗಿದ್ದಾನೆ ಎಂಬ ನಂಬಿಕೆಗಳಿವೆ. ನಾವು ಹನುಮಂತನ ಮೂರ್ತಿಯನ್ನು ಪೂಜಿಸಿದಾಗ ಎಲ್ಲ ತೊಂದರೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಮತ್ತು ನಮ್ಮಲ್ಲಿ ಉತ್ತಮ ಆವೃತ್ತಿಯಾಗಲು, ಉತ್ತಮ ಪಾಸಿಟಿವಿಟಿಯನ್ನು ಬೆಳೆಸಲು ಮತ್ತು ಪ್ರೇರೇಪಿಸಲು ನಾವು ಅವನನ್ನು ನೋಡುತ್ತೇವೆ. ನಮ್ಮ ಆಲೋಚನೆಗಳಲ್ಲಿ ಭಗವಾನ್ ಹನುಮಂತನು ಇಂದಿಗೂ ಕೂಡ ಜೀವಂತವಾಗಿದ್ದಾನೆ. ಸೊ ಇದಾಗಿತ್ತು ಹನುಮಂತನು ಜೀವಂತವಾಗಿದ್ದಾನೆ ಎಂದು ಹೇಳಲಾಗುವಂತಹ ಒಂದಿಷ್ಟು ಆಧಾರಗಳನ್ನು ಕುರಿತು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ. ಕರ್ನಾಟಕ.